ಎಲ್ಲರಿಗೂ ನಮಸ್ಕಾರ. ಸಮಸ್ತ ಕನಕಪುರ ಜನತೆಗೆ ನಾನು ತಿಳಿಯಪಡಿಸೋದೇನೆಂದರೆ 2024 ಲೋಕಸಭಾ ಚುನಾವಣೆ ಏಪ್ರಿಲ್ 26ರಂದು ನಡೆಯಲಿದೆ. ಅದಕ್ಕೆ ಸಾಕಷ್ಟು ಎಲ್ಲರೂ ಕೂಡ ವೋಟ್ ಮಾಡಿ ವೋಟರ್ ಟರ್ನೌಟು ನಮ್ಮ ಕನಕಪುರದಲ್ಲಿ ಚೆನ್ನಾಗಾಗಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈಗ ಬರ್ತಾ ಇರುವಂಥ ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ಈಗ ಏನೇನು ಚುನಾವಣೆ ಹಿನ್ನೆಲೆಯಲ್ಲಿ ಏನೇನು ಕ್ರಮ ಕೈಗೊಂಡಿದ್ದೀರಾ ಮೇಡಮ್? ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಮಾರ್ಚ್ 16ಕ್ಕೆ MCC ಡಿಕ್ಲೇರ್ ಆಗ್ತಿದೆ, ನೀತಿ ಸಂಹಿತೆ ಬರ್ತಿದೆ. ಹಾಗಾಗಿ FST ಏನು ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಇದೆ, ಅದು 4 ಟೀಮಲ್ಲಿ ನಾವು ರಚಿಸಿದ್ದೀವಿ. 4 ಟೀಮಲ್ಲೂ ಕೂಡ 4 ಹೋಬಳಿಗಳಲ್ಲೂ ಅದು 24/7 ಕೆಲಸ ಮಾಡ್ತಾಯಿದೆ. ಪ್ರತಿದಿನ ಕೆಲಸ ಮಾಡ್ತಿದ್ವಿ. ಹಾಗೆ SST ಟೀಮ್ 4 ಚೆಕ್ ಪೋಸ್ಟ್ ಇದೆ ನಮ್ಮಲ್ಲಿ. 3 ಚೆಕ್ ಪೋಸ್ಟು ತಮಿಳ್ನಾಡು ಬಾರ್ಡ್ಗೆ ಇದೆ, ಇನ್ನೊಂದು ಸಾತ್ನೂರು ನಮ್ಮ ಇಂಟರ್ ಡಿಸ್ಟ್ರಿಕ್ ಇದಿದೆ, ಚೆಕ್ ಪೋಸ್ಟ್ ಇದೆ. ಅದ್ರ ಜೊತೆ VST ಟೀಮು, VVT ಟೀಮು, VVT 2 ತಂಡದಲ್ಲಿದೆ, VSC ಟೀಮು 4 ತಂಡದಲ್ಲಿದೆ. ಎಲ್ಲರೂ ಕೂಡ ಚುನಾವಣೆ ನೀತಿ ಸಂಹಿತೆ ಏನು ಉಲ್ಲಂಘನೆ ಆದಾಗೆ ನೋಡಿಕೊಂಡು ಏನು ನಾವು ಮುಂಜಾಗ್ರತಾ ಕ್ರಮಗಳಿರಬೇಕು, ಆಮೇಲೆ ಈಗ ಎಲೆಕ್ಷನ್ದು ಏನು ಆ ಟೈಮಲ್ಲಿ ನಾವು ಏನು ಮಾಡ್ತಾ ಹೋಗಬೇಕು ಅದನ್ನೆಲ್ಲ ಮಾಡ್ತಾ ಹೋಗ್ತಾ ಇದ್ವಿ. ಇದುವರೆಗೂ ಏನಾರ ಚುನಾವಣೆ ಹಿನ್ನೆಲೆಯಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಸಿಕ್ಕಿರೋದೇನಾದ್ರು ಇದೆಯಾ? ಹೌದು, ಒಂದು ಇದು ಸೀರೆಗಳು 200+ ಏನೋ ಸಿಕ್ಕಿದೆ. ಅದು ದೇವಸ್ಥಾನದ್ದು ಅಂತ ಹೇಳಿ ಇದಾಗಿತ್ತು, FIR ಆಗಿತ್ತು. ಅದು ನೆಕ್ಸ್ಟು 50,000 ಒಂದು ಕೊಳಗೊಂಡನಹಳ್ಳಿ ಚೆಕ್ ಪೋಸ್ಟಲ್ಲಿ ಸಿಕ್ಕಿದೆ. ಜೊತೆಗೆ 90,000 FST ಟೀಮು ಹೋಗಿದೆ.